ಒಂದು ಕಾಲದಲ್ಲಿ ಭವ್ಯವಾಗಿ ನೆಲೆ ನಿಂತು ಸಾವಿರಾರು ಕಾರ್ಮಿಕರ ಹೊಟ್ಟೆ ತುಂಬಿಸಿದ್ದ ಕಾರ್ಖಾನೆ ಸಂಪೂರ್ಣ ನಾಶವಾಗಿ ಹೋಗಿದೆ. ಈಗ ಅಳಿದುಳಿದ ಅವಶೇಷಗಳಿಂದ ಮಾತ್ರ ಗೋಚರಿಸುತ್ತಿದೆ. ರಾಣೆಬೆನ್ನೂರಿನ ತುಂಗಭದ್ರಾ ರೈತರ ಸಹಕಾರ ನೂಲಿನ ಗಿರಣಿಯ ದುರಂತ ಕಥೆಯೊಂದನ್ನ ಇವತ್ತು ನಿಮ್ಮೆದುರು ತಂದಿದ್ದೇನೆ. 1991ರಲ್ಲಿ ನೂರಾರು ಕನಸುಗಳೊತ್ತು ಆರಂಭವಾದ ಈ ಕಾರ್ಖಾನೆ ತನ್ನ ದುರಂತಮಯ ಕ್ಷಣಗಳನ್ನ ಕಾಣಲು ಹೆಚ್ಚು ಸಮಯ ಬೇಕಾಗಿರಲಿಲ್ಲ. 2016ರ ಹೊತ್ತಿಗೆ ಸಂಪೂರ್ಣ ಸ್ಥಗಿತವಾಗಿ ತನ್ನ ಅಸ್ತಿತ್ವವನ್ನ ಕಳೆದುಕೊಂಡಿದೆ. ರಾಣೆಬೆನ್ನೂರಿನ ಹೊರವಲಯದಲ್ಲಿರುವ ಈ ಕಾರ್ಖಾನೆಯನ್ನ ಹುಡುಕಿ ಬಂದ ನನಗೆ ಒಂದೆರಡು ಬೃಹತ್ ಕಟ್ಟಡಗಳು ಬಿಟ್ಟರೆ ಇನ್ನುಳಿದವು ನೆಲಕ್ಕುರುಳಿದ್ದವು. ಸುತ್ತಲೂ ಕಣ್ಣಾಯಿಸಿದಷ್ಟು ಅಲ್ಲಿಯ ವಾತಾವರಣ ಸಂಪೂರ್ಣ ದಟ್ಟಡವಿಯಂತಾಗಿತ್ತು. ಇನ್ನು ಕೆಲವೇ ವರ್ಷಗಳಲ್ಲಿ ಕಾರ್ಖಾನೆಯ ಸಣ್ಣ ಕುರುಹು ಸಿಗದಂತೆ ಗತಿಸಿ ಹೋಗುವುದಂತೂ ಸತ್ಯ. ಕಾರ್ಮಿಕರ ಸಮಸ್ಯೆ, ದರ ಏರಿಕೆ, ಕಚ್ಚಾ ವಸ್ತುವಿನ ಅಭಾವ, ಹೀಗೆ ಹಲವಾರು ಸಮಸ್ಯೆಗಳು ಬಿರುಗಾಳಿಯಂತೆ ಬೀಸಿದರ ಪರಿಣಾಮ ಕಾರ್ಖಾನೆ ಬಂದಾಗಿತ್ತು. ಜೊತೆಗೆ ಆಡಳಿತ ಮಂಡಳಿಯ ವೈಫಲ್ಯವೂ ಕೂಡ ಕಾರ್ಖಾನೆಯ ನಾಶಕ್ಕೆ ಮೂಲ ಕಾರಣವಾಗಿತ್ತು. ಅಂದು ಸಾವಿರಾರು ಕಾರ್ಮಿಕರು ಬೆವರು ಸುರಿಸಿ ಓಡಾಡಿದ್ದ ಈ ಜಾಗ ಇಂದಿಗೆ ಪ್ರಾಣಿ ಪಕ್ಷಿಗಳ ಆಗರವಾಗಿದೆ. ಗಿಡಗಂಟಿಗಳಿಂದ ಸಂಪೂರ್ಣ ಮುಚ್ಚಿ ಹೋಗಿದೆ. ಇದನ್ನೇ ನಂಬಿಕೊಂಡಿದ್ದ ಅದೆಷ್ಟೋ ಬಡ ಜೀವಗಳು ಕಾರ್ಖಾನೆಯಂತೆ ಎಲ್ಲೆಲ್ಲಿಗೋ ಮಾಯವಾಗಿದ್ದಾರೆ. ಕಾರ್ಖಾನೆಯ ಒಂದೊಂದು ಗೋಡೆಗಳಲ್ಲೂ ಒಂದೊಂದು ಮೌನದ ಕಥೆಗಳಿದ್ದವು. ಗತಿಸಿದ ಅದರ ಇತಿಹಾಸದ ಮೌನದ ವ್ಯಥೆಗಳಿತ್ತು. ಕಾರ್ಖಾನೆಯನ್ನೇ ನಂಬಿಕೊಂಡು ಸುಂದರ ಬದುಕು ಕಟ್ಟಿಕೊಂಡಿದ್ದ ಅದೆಷ್ಟೋ ಬಡ ಕುಟುಂಬಗಳು ಬೀದಿಗೆ ಬಂದಿದ್ದವು. ಅದೆಷ್ಟೋ ಮಹತ್ವಾಕಾಂಕ್ಷೆ ಹೊತ್ತು ಆರಂಭವಾದ ಬೃಹತ್ ಕಾರ್ಖಾನೆ ನಾಶವಾಗಿ ಹೋಗಿದ್ದಂತೂ ಮನಸ್ಸಿನ ಭಾರಕ್ಕೆ ಕಾರಣವಾಗಿತ್ತು. 4 ದಶಕಗಳಷ್ಟು ಹಳೆಯದಾದ ಪಾಳು ಬಿದ್ದ ಈ ಕಾರ್ಖಾನೆ ಈಗ ಯಾರದ್ದೋ ಪಾಲಾಗಿ ಹೋಗಿದೆ. ಇದರ ಸುತ್ತಲೂ ಒಂದು ಸುತ್ತು ಹಾಕಿದ ನನಗೆ ಇಲ್ಲಿ ಗಿಡಗಂಟಿಗಳಿಂದ ಆವೃತವಾಗಿದ್ದ ಕಟ್ಟಡಗಳು ಯಂತ್ರಗಳ ಮೊರೆತಕ್ಕೆ ಕಾದಿದ್ದಾವೇನೋ ಎಂದು ಅನಿಸಿದ್ದಂತೂ ಸತ್ಯ. ಬಣ್ಣ ಕಳೆದುಕೊಂಡಿದ್ದ ಕಟ್ಟಡಗಳನ್ನಂತೂ ನೋಡಿ ಭಾರವಾದ ಮನಸ್ಸಿನಿಂದ ಹೊರಬರಬೇಕಾಯಿತು. ಅದೆಷ್ಟೋ ಕಾರ್ಖಾನೆಗಳು ಹುಟ್ಟಿ ಸುಳಿವೇ ಸಿಗದಂತೆ ಅವನತಿ ಹೊಂದುತ್ತವೆ. ಇವುಗಳ ನಷ್ಟ ಸರ್ಕಾರದೇ ಎಂದುಕೊಂಡರೆ ಅದು ತಪ್ಪು. ಇಲ್ಲಿಯ ಒಂದೊಂದು ರೂಪಾಯಿಗಳು ಕೂಡ ನಮ್ಮ ತೆರಿಗೆ ಹಣದ್ದೇ ಎಂಬ ಅರಿವು ನಮ್ಮಲ್ಲಿ ಮೂಡಬೇಕಾಗಿದೆ. ಮತ್ತಷ್ಟು ಕುತೂಹಲಕಾರಿ ವಿಡಿಯೋಗಳಿಗಾಗಿ ನನ್ನ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ.